ಹಾಯ್ ಎವ್ರಿವನ್, ಟ್ರೇಡಿಂಗ್ ಗುರು ಚಾನಲ್ಗೆ ಸ್ವಾಗತ. ಸೊ ಫಸ್ಟ್ಗೆ ನಿಫ್ಟಿ ಚಾರ್ಟ್ ನೋಡೋಣ. ಸೊ ನಿಫ್ಟಿ 28 ಮಾರ್ಚ್ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟಿದೆ. ನಾನು ಏನ್ ಹೇಳಿದೆ ನಿಮ್ಗೆ, ಯಾವ್ದೇ ತರ ವರ್ಟಿಕಲ್ ಮೂವ್ಮೆಂಟ್ ಬಂದಾಗ ಸ್ವಲ್ಪ ಕನ್ಸಲ್ಟೇಷನ್ ಆದ್ರೆ ತುಂಬಾ ಒಳ್ಳೇದು. ಇಲ್ಲಾಂದ್ರೆ ಇನ್ಫ್ಯಾಕ್ಟ್ ಅದು ಶಾರ್ಪ್ ಫಾಲ್ಗೆ ಬ್ರೇಕ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಲೆವೆಲ್ಸ್ ನೋಡ್ತೀನಿ. ಅಟ್ಲೀಸ್ಟ್ 23,675 23,700 ಕ್ರಾಸ್ ಆದ್ರೆ ನಾನು ಎಕ್ಸಿಸ್ಟಿಂಗ್ ಪೊಸಿಷನ್ಸ್ ಗೆ ಪಿರಮಿಡಿಂಗ್ ಮಾಡಬಹುದು, ಅಥವಾ ಫ್ರೆಶ್ ಲೆವೆಲ್ ಪೊಸಿಷನ್ಸ್ ತಗೊಂಡ್ಬೋದು ವಿತ್ ಗುಡ್ ಪೊಸಿಷನ್ ಸೈಸಿಂಗ್ ಅಂತ. ಬಟ್ ಡೆಫಿನೆಟ್ಲಿ ಅಲ್ಲಿ ಅದರ ಏನು ನೆಗೆಟಿವ್ ಕ್ಲೋಸ್ ಆಗಿರೋದ್ರಿಂದ ನಾನು ಯಾವ್ದೇ ತರ ಹೆವಿ ಪೊಸಿಷನ್ಸ್ ತಗೊಂಡೋಗ್ ಹೋಗಿಲ್ಲ. ಬಟ್ ಡೆಫಿನೆಟ್ಲಿ 2 to 3 ನಾನು ಪೊಸಿಷನ್ಸ್ ಇನಿಷಿಯೇಟ್ ಮಾಡಿದ್ದೀನಿ. ಸೊ ಜಸ್ಟ್ ಮೂಮೆಂಟ್, ಲೆಟ್ ಮಿ ಓಪನ್ ಮಾಡ್ತೀನಿ. ಹ್ಯಾಮ್ ಎರ್ಗೋನಿಕ್ಸ್ ನಾನು ಪೊಸಿಷನ್ ಇನಿಷಿಯೇಟಿವ್ ಮಾಡಿದೆ ಸಮ್ವೇರ್ ಅರೌಂಡ್ ಈ ಲೆವೆಲ್ ಅಲ್ಲಿ. ಸೇಮ್ ಡೇ ಸ್ಕ್ವಾಟ್ ಆಯ್ತು. ಬಟ್ ನಾನು ನೋಡೋಣ ಸ್ಟಾಪ್ ಲಾಸ್ ಇಲ್ಲಿದೆ, ಇನ್ ಕೇಸ್ ಏನಾದ್ರು ಟ್ರಿಗರ್ ಆದ್ರೆ ಸೊ ಡೆಫಿನೆಟ್ಲಿ ಎಕ್ಸಿಟ್ ಇಟ್ ಔಟ್. ಸೊ 0.25% ರಿಸ್ಕ್ ಇದೆ ನಂದು ಇದರಲ್ಲಿ. ಡೆಫಿನೆಟ್ಲಿ ಮ್ಯಾಸ್ಡಾಕ್ ಅಷ್ಟೇ ಸೇಮ್ ಡೇ ಆಲ್ಮೋಸ್ಟ್ ಸ್ಕ್ವಾಟ್ ಆಯ್ತು. ಸೊ ಇದೆಲ್ಲ ಒಂದು ಅರ್ಲಿ ಇಂಡಿಕೇಶನ್ಸ್ ಸ್ಟಾಕ್ಸ್ ಕೊಡುತ್ತೆ ಮಾರ್ಕೆಟ್ ಸ್ವಲ್ಪ ವೀಕ್ ಇದೆ ಅಂತ. ಸೊ ಪ್ಯಾರಲಲ್ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾ ಪ್ಯಾನಿಕ್ ಆಗಿದೆ. ಯಾಕಂದ್ರೆ ನ್ಯಾಸ್ಡಾಕ್ ಕೂಡ 1% ಗ್ಯಾಪ್ ಡೌನ್ ಆಗಿದೆ, ಮತ್ತೆ ಆಂಗ್ಸೈನ್ ಕೂಡ ಗ್ಯಾಪ್ ಡೌನ್ ಆಗಿದೆ. ಸೊ ಓವರ್ ಆಲ್ ಟ್ರೆಂಡ್ ತುಂಬಾ ಬೇರಿಶ್ ಆಗಿದೆ. ಸೊ ಯಾವ್ದೇ ತರ ಅಗ್ರೆಸಿವ್ ಇನಿಷಿಯೇಟಿವ್ ತಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ಇರೋ ಪೊಸಿಷನ್ಸ್ ಮೇಂಟೈನ್ ಮಾಡ್ಕೊಂತೀನಿ. 1% ಓವರ್ ಆಲ್ ರಿಸ್ಕ್ ಇದೆ ನನ್ನ ಪೋರ್ಟ್ಫೋಲಿಯೋ ಲೆವೆಲ್ ಅಲ್ಲಿ. ಪ್ಲಸ್ ನನ್ನ ಶಾರ್ಟಿಂಗ್ ಸೆಟಪ್ ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡಿ ಇಕ್ಕಿದೀನಿ, ಇನ್ ಕೇಸ್ ಆಪರ್ಚುನಿಟಿ ಕೊಟ್ಟರೆ ಶಾರ್ಟ್ ಮಾಡಕ್ಕೆ. ಸೊ ನೋಡೋಣ. ಸೊ ಬಟ್ ಯಾವ್ದೇ ತರ ಇನಿಷಿಯೇಟಿವ್ ಮಾಡಕ್ ಹೋಗ್ಬಿಡಿ. ಪೊಸಿಷನ್ ಸ್ವಲ್ಪ ಮಾರ್ಕೆಟ್ ಸ್ಟೇಬಲ್ ಆಗ್ಲಿ. ಅಟ್ಲೀಸ್ಟ್ ಒಂದ್ ಸೆಕೆಂಡ್, ಲೆಟ್ ಮಿ ಓಪನ್. ಅಟ್ಲೀಸ್ಟ್ ಇದೊಂದು ಲೆವೆಲ್ ಬ್ರೇಕ್ ಆಗಲಿ, 23,700 ಬ್ರೇಕ್ ಆಗಲಿ ಅಪ್ ಸೈಡ್ ಗೆ. ಇನ್ ಕೇಸ್ ಏನಾದ್ರು ನಾಳೆ 300 ಪಾಯಿಂಟ್ಸ್ ಗ್ಯಾಪ್ ಡೌನ್ ತೋರಿಸಿದೆ ನಿಫ್ಟಿ 250-300 ಪಾಯಿಂಟ್ಸ್. ಸೊ ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಮತ್ತೇನಾದ್ರು ಸ್ಟ್ರಾಂಗ್ ಫಾಲ್ ಆದ್ರೆ ಅಗೇನ್ ಸಮ್ ಮೋರ್ ಟೈಮ್ ತಗೊಳುತ್ತೆ ಕನ್ಸಲ್ಟೇಷನ್ ಆಗಿ ಮತ್ತೆ ಒಂದು ರಿವರ್ಸಲ್ ಬರಕ್ಕೆ. ಸೊ ಆಸ್ ಆಫ್ ನೋ ಅಗ್ರೆಸಿವ್ ಹೋಗ್ಬೇಡಿ, ವೇಟ್ ಮಾಡಿ, ಮಾರ್ಕೆಟ್ ಆಪರ್ಚುನಿಟಿ ಸಿಗುತ್ತೆ ಡೆಫಿನೆಟ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.